ನಾವೊಮ್ಮೆ ಕಲ್ಪಿಸಿಕೊಂಡ್ರೆ ಆ ಸರ್ಕಸ್ನಲ್ಲಿ ಹಗ್ಗದ ಮೇಲೆ ನಡೆಯುವ ದೊಂಬರಾಟದ ಪ್ರದರ್ಶನವನ್ನ ನಾವೆಲ್ಲರೂ ನೋಡಿರ್ತೀವಿ ಅಲ್ವಾ? ಖಂಡಿತ ತುಂಬಾ ರೋಚಕವಾಗಿರುತ್ತೆ ಅದು. ಹೌದು. ಆದರೆ ಆ ಪ್ರದರ್ಶನದ ಹಿಂದೆ 2 ವಿಭಿನ್ನ ಹಂತಗಳಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಈಗಷ್ಟೇ ಆ ಕಲೆ ಕಲಿಯುತ್ತಿರುವ ಅಂದ್ರೆ ಹೊಸಬನೊಬ್ಬ ಆ ಎತ್ತರದ ಹಗ್ಗದ ಮೇಲೆ ಹೆಜ್ಜೆ ಇಟ್ಟಾಗ ಏನಾಗುತ್ತೆ? ಆತನಿಗೆ ತುಂಬಾ ಭಯ ಇರುತ್ತೆ ಅಲ್ವಾ? ನಿಖರವಾಗಿ ಆತನಿಗೆ ಆ ಉದ್ದನೆಯ ಬ್ಯಾಲೆನ್ಸಿಂಗ್ ಕೋಲು, ಕೆಳಗಿರುವ ಸುರಕ್ಷತಾ ಬಲೆ ಮತ್ತೆ ತನ್ನ ಪ್ರತಿಯೊಂದು ಹೆಜ್ಜೆಯನ್ನ ಎಲ್ಲಿ ಎಷ್ಟು ಇಂಚುಗಳ ಅಂತರದಲ್ಲಿ ಇಡಬೇಕು ಅನ್ನೋ ಕಠಿಣ ನಿಯಮಗಳೇ ಪ್ರಾಣ ಉಳಿಸುವ ಸಾಧನಗಳಾಗಿರುತ್ತೆ. ಹೌದು. ಆ ಆರಂಭಿಕ ಹಂತದಲ್ಲಿ ನಿಯಮಗಳನ್ನ ಮೀರುವ ಪ್ರಶ್ನೆಯೇ ಉದ್ಭವಿಸಲ್ಲ. ಆ ನಿಯಮಗಳೇ ಆತನಿಗೆ ಒಂದು ರೀತಿಯ ರಕ್ಷಾಕವಚ ಇದ್ದಾಗೆ. ಆದರೆ ಅದೇ ಹಗ್ಗದ ಮೇಲೆ ದಶಕಗಳ ಕಾಲ ಅಭ್ಯಾಸ ಮಾಡಿದ ಒಬ್ಬ ಪರಿಣಿತ ಕಲಾಕಾರ ನಡೆದಾಗ ದೃಶ್ಯ ಸಂಪೂರ್ಣವಾಗಿ ಬದಲಾಗುತ್ತೆ. ಆತನಿಗೆ ಆ ಕೋಲಿನ ಭಾರದ ಅರಿವಿರಲ್ಲ, ಹೆಜ್ಜೆಗಳ ಲೆಕ್ಕಾಚಾರದ ಹಂಗಿರಲ್ಲ. ನಿಜ. ಆತನ ನಡಿಗೆಯಲ್ಲಿ ಒಂದು ರೀತಿಯ ಸಹಜವಾದ ಲಯ ಇರುತ್ತೆ. ಮೇಲ್ನೋಟಕ್ಕೆ ಆತ ಗುರುತ್ವಾಕರ್ಷಣೆಯ ಎಲ್ಲಾ ನಿಯಮಗಳನ್ನ ಮುರಿದು ಮುಕ್ತವಾಗಿ ಗಾಳಿಯಲ್ಲಿ ತೇಲುತ್ತಿದ್ದಾನೆ ಅಂತ ನಮ್ಗೆ ಭಾಸವಾಗತ್ತೆ. ಖಂಡಿತ. ಆತನಿಗೆ ಆ ಹಗ್ಗದ ಮೇಲೆ ನಡೆಯುವುದು ನಾವು ನೆಲದ ಮೇಲೆ ನಡೆದಷ್ಟೇ ಸಹಜವಾಗಿರುತ್ತೆ. ಆ ಪರಿಣಿತ ಕಲಾಕಾರ ವಾಸ್ತವದಲ್ಲಿ ಗುರುತ್ವಾಕರ್ಷಣೆಯನ್ನ ಮುರಿಯುತ್ತಿಲ್ಲ. ಬದಲಾಗಿ ಆತ ಆ ನಡಿಗೆಯ ಲಯಕ್ಕೆ ತನ್ನನ್ನ ತಾನು ಎಷ್ಟು ಸಮರ್ಪಿಸಿಕೊಂಡಿದ್ದಾನೆ ಅಂದ್ರೆ ಆತನಿಗೆ ಆ ಆರಂಭಿಕರ ಕಠಿಣ ನಿಯಮಗಳ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಯೋಚಿಸುವ ಅಗತ್ಯವೇ ಇರೋದಿಲ್ಲ. ಆತ ನಿಯಮಗಳನ್ನ ಮೀರಿದ ಅಥವಾ ನಿಯಮಗಳೇ ಆತನ ಸ್ವಭಾವವಾಗಿ ಬದಲಾದ ಸ್ಥಿತಿ ತಲುಪಿರ್ತಾನೆ. ಇದೇ ಒಂದು ಸುಂದರವಾದ ಸಂಘರ್ಷ. ನಮ್ಮನ್ನ ಬದುಕಿಸುವ ಕಠಿಣ ನಿಯಮಗಳು ಹಾಗೂ ಆ ಕಲೆಯನ್ನ ಕರಗತ ಮಾಡಿಕೊಳ್ಳ ನಂತರ ಸಿಗುವ ಆತ್ಯಂತಿಕ ಸ್ವಾತಂತ್ರ್ಯ. ಹೌದು. ಇವೆರಡರ ನಡುವಿನ ಕುತೂಹಲಕಾರಿ ಸಂಬಂಧವೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಪ್ರಮುಖ ವಸ್ತು. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳೋದಾದರೆ ಕಠಿಣವಾದ ಧಾರ್ಮಿಕ ನಿಯಮಗಳು ಮತ್ತು ಮಿತಿಯಿಲ್ಲದ ಪರವಶತೆಯ ಭಕ್ತಿ. ಇವೆರಡೂ ಒಂದಕ್ಕೊಂದು ವಿರೋಧಿಗಳೇ ಅಥವಾ ಒಂದೇ ನಾಣ್ಯದ 2 ಮುಖಗಳೇ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಇಂದು ನಮ್ಮ ಮುಂದಿರುವ ಮಾಹಿತಿಯ ಮೂಲ ಅತ್ಯಂತ ವಿಶೇಷವಾದದ್ದು ಅಲ್ವಾ? ಖಂಡಿತ. ಇದು ಕೇವಲ ಪುಸ್ತಕದ ಬದನೆಕಾಯಿಯಲ್ಲ. ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಗ್ರಂಥಮಾಲಾ 3 ಆಧ್ಯಾತ್ಮ ಜ್ಞಾನ ಕೃತಿಯಿಂದ ನಾವು ಈ ಅದ್ಭುತ ಒಳನೋಟಗಳನ್ನ ಪಡೆದುಕೊಂಡಿದ್ದೀವಿ. ಹೌದು. ಮತ್ತೆ ಈ ಕೃತಿಗಳಿಗೆ ಅಡಿಪಾಯವಾಗಿರುವ ವ್ಯಕ್ತಿತ್ವದ ಬಗ್ಗೆಯೂ ನಾವು ಮಾತಾಡಲೇಬೇಕು. ಬರೋಬ್ಬರಿ 5 ದಶಕಗಳ ಕಾಲ ಅಂದರೆ 50 ವರ್ಷಗಳ ಸುದೀರ್ಘ ಅವಧಿಗೆ ಕೋಟೇಶ್ವರದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿದ ವೇದಮೂರ್ತಿ ರಾಮನಾಥ ಭಟ್ಟರ ಹಿನ್ನೆಲೆ ಈ ವಿಚಾರಗಳಿಗೆ ಜೀವ ತುಂಬಿದೆ. ನಿಜ. ಕೇವಲ ಗ್ರಂಥಗಳನ್ನ ಓದಿದವರಿಗೂ ಗ್ರಂಥಗಳ ಸಾರವನ್ನ ತಮ್ಮ ದೈನಂದಿನ ಬದುಕಿನಲ್ಲಿ ಅರ್ಧಶತಮಾನದ ಕಾಲ ಉಸಿರಾಡಿದವರಿಗೂ ಇರುವ ವ್ಯತ್ಯಾಸ ಈ ಕೃತಿಯ ಪ್ರತಿಪುಟದಲ್ಲೂ ಎದ್ದು ಕಾಣುತ್ತೆ. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಸಾಗುವ ಸಾಧಕರಿಗೆ ಇದೊಂದು ಕೈಪಿಡಿಯಿದ್ದಂತೆ. ಹಾಗಾಗಿಯೇ ಈ ನಿಯಮಗಳು ಮತ್ತು ಭಕ್ತಿಯ ನಡುವಿನ ಸೂಕ್ಷ್ಮವಾದ ಎಳೆಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ತತ್ವಜ್ಞಾನದ ಬುನಾದಿಯನ್ನ ಸ್ಪಷ್ಟಪಡಿಸಿಕೊಳ್ಬೇಕು. ಖಂಡಿತ. ಈ ಪ್ರಯಾಣವನ್ನ ನಾವು ಶ್ರೀ ಮಧ್ವಾಚಾರ್ಯರ ಬೃಹತ್ ರಚನೆಗಳಿಂದ ಆರಂಭಿಸುವುದು ಅತ್ಯಂತ ಸೂಕ್ತ. ಆಚಾರ್ಯರು ರಚಿಸಿದ ಒಟ್ಟು 37 ಬೃಹತ್ ಕೃತಿಗಳಿವೆ. ಇವುಗಳನ್ನ ಸರ್ವಮೂಲ ಗ್ರಂಥಗಳು ಅಂತ ಕರೆಯಲಾಗುತ್ತೆ. 37 ಕೃತಿಗಳು ಅಂದ್ರೆ ಇದು ಅಕ್ಷರಶಃ ಜ್ಞಾನದ ಒಂದು ಬೃಹತ್ ಸಾಗರವೇ ಸರಿ. ಹೌದು. ಇದರಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಗೀತಾಭಾಷ್ಯ ಹೀಗೆ 10 ಹಲವು ವಿಷಯಗಳಿವೆ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಈ ಎಲ್ಲಾ ಗ್ರಂಥಗಳನ್ನ ಓದಿ ಅರ್ಥೈಸಿಕೊಳ್ಳುವುದು ಅತ್ಯಂತ ಕಠಿಣವಾದ ಕೆಲಸ. ಇಲ್ಲಿಯೇ ಒಂದು ಅತ್ಯಂತ ವಿಸ್ಮಯಕಾರಿಯಾದ ಕೆಲಸ ನಡೆದಿದೆ ಅನ್ಸುತ್ತೆ. ಅಷ್ಟು ಬೃಹತ್ ಜ್ಞಾನ ಸಾಗರವನ್ನ ಶ್ರೀ ವ್ಯಾಸತೀರ್ಥರು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಸೆರೆ ಹಿಡಿದ್ದಾರಲ್ವಾ? ಹೌದು. ಅದೇ ಅದ್ಭುತ. ಆ ಶ್ಲೋಕವೇ ನವಪ್ರಮೇಯ ರತ್ನಮಾಲಾ. ಮಧ್ವ ಸಿದ್ಧಾಂತದ ಇಡೀ ಸಾರವನ್ನ 9 ಪ್ರಮುಖ ತತ್ವಗಳಲ್ಲಿ ಅಂದ್ರೆ 9 ರತ್ನಗಳ ಹಾರದಂತೆ ಅವರು ಪೋಣಿಸಿದ್ದಾರೆ. ಇದನ್ನ ನಮ್ಮ ದೈನಂದಿನ ಬದುಕಿಗೆ ಹೋಲಿಸುವುದಾದ್ರೆ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಸಾವಿರಾರು ಪುಟಗಳ ಕಾಂಪ್ಲೆಕ್ಸ್ ಬಿಸ್ನೆಸ್ ರಿಪೋರ್ಟ್ ಇರುತ್ತೆ. ಆದರೆ ಸಿಇಒಗಳಿಗೆ ಅದನ್ನೆಲ್ಲ ಓದೋಕೆ ಸಮಯ ಇರಲ್ಲ. ಆಗ ಅದರ ಇಡೀ ತಿರುಳನ್ನ ಒಂದೇ ಪುಟದ ಎಕ್ಸಿಕ್ಯೂಟಿವ್ ಸಮ್ಮರಿಯಲ್ಲಿ ಕೊಡ್ತಾರೆ. ತುಂಬಾ ಒಳ್ಳೆ ಹೋಲಿಕೆ. ಅಥವಾ ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ
ಇಡೀ ಲೈಬ್ರರಿಯಲ್ಲಿರುವ ಲಕ್ಷಾಂತರ ಪುಸ್ತಕಗಳ ಜ್ಞಾನವನ್ನ ಒಂದು ಚಿಕ್ಕ ಪೆನ್ ಡ್ರೈವಲ್ಲಿ ಕಂಪ್ರೆಸ್ ಮಾಡಿ ಶೇಖರಿಸಿಟ್ಟಷ್ಟೇ ಅದ್ಭುತವಾದ ಕೆಲಸ ಇದು. ಖಂಡಿತ. ಆ ಪೆನ್ ಡ್ರೈವ್ ಹೋಲಿಕೆ ಈ ಸನ್ನಿವೇಶಕ್ಕೆ ಕರಾರುವಾಗಿ ಒಪ್ಪುತ್ತೆ. ಆ 37 ಗ್ರಂಥಗಳ ಡೇಟಾವನ್ನ ವ್ಯಾಸತೀರ್ಥರು ಆ 9 ತತ್ವಗಳಲ್ಲಿ ಕಂಪ್ರೆಸ್ ಮಾಡಿದ್ದಾರೆ. ಆದ್ರೆ ಆ 9 ತತ್ವಗಳನ್ನ ಕೇವಲ ಪಟ್ಟಿಯಂತೆ ಓದುತ್ತಾ ಹೋದ್ರ ಅರ್ಥ ಆಗುತ್ತಾ? ಇಲ್ಲ, ಅದ್ರ ಹಿಂದಿರುವ ಗಹನವಾದ ತರ್ಕ ಅರ್ಥ ಆಗಬೇಕಾದ್ರೆ ಆ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನ ನೋಡ್ಬೇಕು. ಉದಾಹರಣೆಗೆ, ಮೊದಲನೇ ತತ್ವ ಶ್ರೀಹರಿಯೇ ಸರ್ವೋತ್ತಮ ಅಂತ ಹೇಳಿದ್ರೆ, ಎರಡನೇ ತತ್ವ ಜಗತ್ತು ಸತ್ಯ ಅಂತ ಹೇಳುತ್ತೆ. ಜಗತ್ತು ಸತ್ಯ ಅಂದ್ರೆ ನಾವು ಜೀವಿಸ್ತಿರುವ ಈ ಪ್ರಪಂಚ ಕೇವಲ ಭ್ರಮೆಯಲ್ಲ, ಇದಕ್ಕೊಂದು ವಾಸ್ತವಿಕ ಅಸ್ತಿತ್ವವಿದೆ ಅಂತ, ಅಲ್ವಾ? ನಿಖರವಾಗಿ. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಮೂರನೇ ತತ್ವವನ್ನ. ಮೂರನೇ ತತ್ವ ಯಾವುದು ಮತ್ತೆ ಅದು ಯಾಕಷ್ಟು ಮುಖ್ಯ? ಮೂರನೇ ತತ್ವವೇ ಭೇದ ಸತ್ಯ. ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮರ ನಡುವಿನ ವ್ಯತ್ಯಾಸ ಸತ್ಯವಾದದ್ದು. ನಾವೆಲ್ಲರೂ ಆ ಭಗವಂತನಿಂದ ಬೇರೆ ಆಗಿದ್ದೇವೆ ಮತ್ತು ಆ ಭೇದವೇ ಸತ್ಯ ಅನ್ನೋದು ಇದರ ಒಳಾರ್ಥ. ಒಂದು ನಿಮಿಷ, ನಾವು ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ಕೇಳೋದೇನು ಅಂದ್ರೆ, ನಾವೆಲ್ಲರೂ ಭಗವಂತನ ಅಂಶಗಳು, ಎಲ್ಲವೂ ಒಂದೇ, ನನ್ನೊಳಗೆ ದೇವರಿದ್ದಾನೆ ಅಂತ. ಆದ್ರೆ ಇಲ್ಲಿ ಭೇದ ಸತ್ಯ ಅಂದ್ರೆ ಭಕ್ತಿಗೆ ಇದು ಹೇಗೆ ತಳಪಾಯ ಆಗತ್ತೆ? ಸ್ವಲ್ಪ ಗೊಂದಲಮಯವಾಗಿದೆ. ಇದು ಅತ್ಯಂತ ಸಹಜವಾದ ಪ್ರಶ್ನೆ. ಇದನ್ನ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರೀತಿ ಅಥವಾ ಭಕ್ತಿ ಹುಟ್ಟಬೇಕಾದ್ರೆ ಅಲ್ಲಿ ಕನಿಷ್ಠ ಪಕ್ಷ ಇಬ್ರು ಇರ್ಲೇಬೇಕಲ್ವಾ? ಪ್ರೀತಿಸುವವನು ಮತ್ತು ಪ್ರೀತಿಸಲ್ಪಡುವವನು. ಹೌದು, ಒಂಟಿಯಾಗಿ ಪ್ರೀತಿಸೋಕಾಗಲ್ಲ. ಕರೆಕ್ಟ್. ನಾನೇ ಭಗವಂತ, ನನ್ನ ಮತ್ತು ಭಗವಂತನ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತಾದ್ರೆ ಅಲ್ಲಿ ಯಾರು ಯಾರನ್ನ ಆರಾಧಿಸ್ತಾರೆ, ಯಾರು ಯಾರಿಗೆ ಶರಣಾಗ್ತಾರೆ? ಭಕ್ತಿ ಹರಿಯಲು ಅಲ್ಲಿ ಒಂದು ಅಂತರ ಬೇಕು. ಅರ್ಥ ಆಗ್ತಿದೆ. ನೋಡಿ, ಜಲಪಾತದಲ್ಲಿ ನೀರು ಮೇಲಿಂದ ಕೆಳಗೆ ಹರಿಬೇಕಾದ್ರೆ ಅಲ್ಲಿ ಎತ್ತರ ಮತ್ತು ತಗ್ಗು ಇರ್ಲೇಬೇಕಲ್ವಾ? ಹಾಗೆಯೇ ಭಗವಂತ ಸರ್ವೋತ್ತಮ, ನಾನು ಆತನ ಕರುಣೆಗೆ ಪಾತ್ರನಾಗಬೇಕಾದವನು ಅನ್ನೋ ಭೇದದ ಅರಿವಿದ್ದಾಗ ಮಾತ್ರ ಭಕ್ತಿ ಅನ್ನೋ ನದಿ ಹರಿಯೋಕ್ ಸಾಧ್ಯ. ಅದ್ಭುತ. ಆ ಜಲಪಾತದ ಉದಾಹರಣೆ ವಿಷಯವನ್ನ ಸಂಪೂರ್ಣವಾಗಿ ಸ್ಪಷ್ಟಪಡಿಸ್ತು. ಆ ಭೇದವೇ ಇಲ್ಲದಿದ್ರೆ ಭಕ್ತಿಯೇ ಅಸ್ತಿತ್ವ ಕಳ್ಕೊಳ್ಳುತ್ತೆ. ಹಾಗಾದ್ರೆ ಈ ಅಂತರವನ್ನ ದಾಟಿ ಆ ಭಗವಂತನನ್ನ ತಲುಪುವುದು ಹೇಗೆ? ಅದಕ್ಕೂ ಉತ್ತರ ಇದೆ. ಈ ತತ್ವಗಳ ಮೂಲಕ ಸಾಗುತ್ತಾ ನಾವು 7ನೇ ರತ್ನದ ಬಳಿ ಬರ್ತೀವಿ. ಈ 7ನೇ ತತ್ವವೇ ನಮ್ಮ ಇಂದಿನ ಚರ್ಚೆಯ ಕೇಂದ್ರಬಿಂದು. ಅದುವೇ ಅಮಲಭಕ್ತಿ. ಅಮಲಭಕ್ತಿ ಪದ ಕೇಳೋಕೆ ಬಹಳ ಇಂಪಾಗಿದೆ. ಆದರೆ ದೈನಂದಿನ ಜೀವನದಲ್ಲಿ ಇದರ ಅರ್ಥವೇನು? ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಇದನ್ನೇ ಭಕ್ತಿ ಅಂತೀವಲ್ಲ. ಇಲ್ಲಿ ಮಲ ಅಂದ್ರೆ ಕೊಳೆ ಅಥವಾ ಕಲ್ಮಶ. ಭಕ್ತಿಯಲ್ಲಿ ಕಲ್ಮಶ ಅಂದ್ರೆ ವ್ಯವಹಾರ ಅಥವಾ ಅಪೇಕ್ಷೆ. ಅಂದ್ರೆ ನಾನ್ ನಿನಗೆ 10 ರೂಪಾಯಿ ಕಾಯಿ ಹೊಡಿತೇನೆ, ನೀನ್ ನನ್ನ ಮಗನಿಗೆ ಸೀಟ್ ಕೊಡಿಸು ಅಂತ ಕೇಳೋದಾ? ಹೌದು, ನಿಖರವಾಗಿ ಅದೇ. ಇದು ವ್ಯವಹಾರ. ಇಲ್ಲಿ ನಾವು ಭಗವಂತನನ್ನ ಕೇವಲ ನಮ್ಮ ಇಷ್ಟಾರ್ಥಗಳನ್ನ ಪೂರೈಸುವ ಒಂದು ಸಾಧನವನ್ನಾಗಿ ನೋಡ್ತಾ ಇದ್ದೀವಿ. ಆದ್ರೆ ಅಮಲಭಕ್ತಿಯಲ್ಲಿ ಈ ವ್ಯವಹಾರದ ಕೊಳೆ ಇರೋದಿಲ್ಲ. ಅಂದ್ರೆ ಭಗವಂತನನ್ನ ಆತನ ಗುಣಗಳಿಗಾಗಿ, ಆತನ ಕರುಣಿಗಾಗಿ ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸುವುದು? ಖಂಡಿತ. ಆತ ನನಗೆ ಏನನ್ನೂ ಕೊಡದಿದ್ದರೂ ನಾನು ಆತನನ್ನ ಪ್ರೀತಿಸ್ತೇನೆ ಅನ್ನೋ ನಿಷ್ಕಾಮ ಭಾವನೆಯೇ ಅಮಲಭಕ್ತಿ. ಇದು ಭಕ್ತಿಯ ಅತ್ಯುನ್ನತ ಶಿಖರ ಅಂತ ವ್ಯಾಸತೀರ್ಥರು ಸ್ಪಷ್ಟಪಡಿಸ್ತಾರೆ. ಎಂತಹ ಆಳವಾದ ವಿಚಾರ. ಸರಿ, ಈಗ ಇಲ್ಲಿಂದ ವಿಷಯ ನಿಜವಾಗಿಯೂ ರೋಚಕ ಘಟ್ಟ ತಲುಪುತ್ತೆ. ಈ ಶುದ್ಧ ಭಕ್ತಿಯ ಶಿಖರವನ್ನ ಏರಿದಾಗ ಮನುಷ್ಯನ ಸ್ಥಿತಿ ಹೇಗಿರುತ್ತೆ? ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೊರಟ್ರೆ ಈ ಗ್ರಂಥಮಾಲೆಯು ನಮ್ಮನ್ನ ನೇರವಾಗಿ ನಾರದ ಭಕ್ತಿ ಸೂತ್ರದತ್ತ ಕರೆದೊಯ್ಯುತ್ತೆ. ಅದರಲ್ಲೂ ವಿಶೇಷವಾಗಿ ನಾರದ ಭಕ್ತಿ ಸೂತ್ರದ 12ನೇ ಸೂತ್ರದತ್ತ. ನಿಯಮಗಳು ಮತ್ತು ಭಕ್ತಿಯ ನಡುವಿನ ಸಂಘರ್ಷದ ಅಸಲಿ ಉತ್ತರ ಅಡಗಿರುವುದೇ ಈ ಸೂತ್ರದಲ್ಲಿ ಅಲ್ವಾ? ಆ ಸೂತ್ರದ ಬಗ್ಗೆ ವಿವರಿಸ್ತೀರಾ? ಖಂಡಿತ. 12ನೇ ಸೂತ್ರ ಹೀಗೆ ಹೇಳುತ್ತೆ: ಭವತು ನಿಶ್ಚಯ ದಾರ್ಘ್ಯಾದೂರ್ಧ್ವಂ ಶಾಸ್ತ್ರ ರಕ್ಷಣಂ. ಇದು ಭಕ್ತಿಯ ಮನೋಸ್ಥಿತಿಯನ್ನ ಸಂಪೂರ್ಣವಾಗಿ ಬಿಚ್ಚಿಡುವ ಸೂತ್ರ. ಅಂದ್ರೆ ಇದರ ಅರ್ಥ ಏನು? ಭಕ್ತನು ತನ್ನ ಎಲ್ಲಾ ಅಪೇಕ್ಷೆಗಳನ್ನ ಬಿಟ್ಟು ಭಗವಂತನ ಮೇಲಿನ ಪ್ರೇಮಾಮೃತದಲ್ಲಿ ಸಂಪೂರ್ಣವಾಗಿ ಲೀನವಾದಾಗ ಏನಾಗುತ್ತೆ ಅನ್ನೋದನ್ನ ಇದು ವಿವರಿಸುತ್ತೆ. ಆ ಉತ್ತುಂಗದ ಸ್ಥಿತಿಯಲ್ಲಿ ಆತನಿಗೆ ಪ್ರಾಪಂಚಿಕ ವಿಚಾರಗಳೆಲ್ಲವೂ ಮರ್ತೋಗುತ್ತೆ. ತನ್ನ ದೈಹಿಕ ಪ್ರಜ್ಞೆಯೂ ಆತನಿಗಿರೋದಿಲ್ಲ. ದೈಹಿಕ ಪ್ರಜ್ಞೆಯೇ ಇರೋದಿಲ್ಲ ಅಂದ್ರೆ ಅದನ್ನ ಹೇಗೆ ಅರ್ಥೈಸ್ಕೊಳ್ಳೋದು? ತಾನು ತನ್ನದು ಅನ್ನೋ ಅರಿವೇ ಇರಲ್ವಾ? ಹೌದು.
ನಮ್ಮ ದೈನಂದಿನ ಜೀವನದ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ನಾವು ಯಾವುದೋ ಒಂದು ಅತ್ಯದ್ಭುತವಾದ ಸಂಗೀತ ಕಚೇರಿಯಲ್ಲಿ ಅಥವಾ ಸಿನಿಮಾದ ಭಾವುಕ ದೃಶ್ಯದಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿದ್ದಾಗ ಏನಾಗತ್ತೆ? ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ, ನಮ್ಗೆ ಹಸಿವಾಗ್ತಿದ್ಯಾ ಅನ್ನೋದೇ ಮರ್ತೋಗುತ್ತೆ. ಕರೆಕ್ಟ್. ಆ ಕಲೆಯ ಆನಂದದಲ್ಲಿ ನಾವು ನಮ್ಮನ್ನೇ ಮರ್ತಿರ್ತೀವಿ. ಇದೊಂದು ಲೌಕಿಕವಾದ ಸಣ್ಣ ಆನಂದ. ಇನ್ನು ಭಗವಂತನ ಸಾಕ್ಷಾತ್ಕಾರದ ಪರಮಾನಂದದ ಸ್ಥಿತಿ ತಲುಪಿದ ಭಕ್ತನ ಸ್ಥಿತಿ ಹೇಗಿರಬಹುದು? ಆತ ಆ ಆನಂದದಲ್ಲಿ ತನ್ನ ಭೌತಿಕ ಅಸ್ತಿತ್ವವನ್ನೇ ಮರೆತುಬಿಡ್ತಾನೆ. ಸರಿ, ಆದ್ರೆ ಅದಕ್ಕೂ ಶಾಸ್ತ್ರದ ನಿಯಮಗಳಿಗೂ ಏನು ಸಂಬಂಧ? ಸಂಬಂಧ ಅಲ್ಲಿಯೇ ಇರೋದು. ಶಾಸ್ತ್ರದ ಕಠಿಣ ನಿಯಮಗಳನ್ನ, ಆಚರಣೆಗಳನ್ನ ದಿನನಿತ್ಯ ಪಾಲಿಸ್ಬೇಕಾದ್ರೆ ಮನುಷ್ಯನಿಗೆ ಸಮಯದ ಪ್ರಜ್ಞೆ ಇರಬೇಕು, ದೇಹದ ಪ್ರಜ್ಞೆ ಇರಬೇಕು, ಬೆಳಗ್ಗೆ 6 ಗಂಟೆ ಆಯ್ತು ನಾನು ಸ್ನಾನ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇರಬೇಕು. ಓ, ಅರ್ಥ ಆಯ್ತು. ಭಗವಂತನ ಧ್ಯಾನದಲ್ಲಿ ತನ್ನನ್ನೇ ಕಳೆದುಕೊಂಡ ಭಕ್ತನಿಗೆ ಈ ಗಡಿಯಾರದ ಲೆಕ್ಕಾಚಾರ ಪಾಲಿಸೋಕೆ ಹೇಗೆ ಸಾಧ್ಯ? ನಿಖರವಾಗಿ ಸಾಧ್ಯವಿಲ್ಲ. ಹಾಗಾಗಿ ಆ ಅನನ್ಯ ಭಕ್ತಿಯ ಸ್ಥಿತಿ ತಲುಪಿದ ಮೇಲೆ ಆತನಿಂದ ಕಟ್ಟುನಿಟ್ಟಾದ ಶಾಸ್ತ್ರದ ಆಚರಣೆಗಳು ನಡೆಯೋದಿಲ್ಲ. ಆ ಸ್ಥಿತಿಯಲ್ಲಿ ಆ ಭಕ್ತನ ಸಹಜ ನಡೆಯೇ ಶಾಸ್ತ್ರಕ್ಕೆ ಪೂರಕವಾಗಿರುತ್ತೆ ವಿನಃ ಆತ ಉದ್ದೇಶಪೂರ್ವಕವಾಗಿ ಶಾಸ್ತ್ರವನ್ನ ವಿರೋಧಿಸ್ತಾ ಇದ್ದಾನೆ ಅಂತಲ್ಲ. ಒಂದ್ ನಿಮಿಷ, ಸ್ವಲ್ಪ ತಡೀರಿ. ಇದು ಕೇಳೋಕೆ ಅತ್ಯಂತ ಸುಂದರವಾದ ವಿವರಣೆ. ಆದರೆ ವಾಸ್ತವಿಕ ಜಗತ್ತಿನಲ್ಲಿ ಇದು ಬಹಳ ದೊಡ್ಡ ಅಪಾಯಕ್ಕೂ ಅರಾಜಕತೆಗೂ ದಾರಿ ಮಾಡಿಕೊಡ್ಬೋದಲ್ವೇ? ಹೇಗೆ? ಯಾವ ರೀತಿ ಅಪಾಯ ಅಂತ ನೀವು ಭಾವಿಸ್ತೀರಿ? ನೋಡಿ, ಭಕ್ತಿಯ ಉತ್ತುಂಗದಲ್ಲಿದ್ದಾಗ ನಿಯಮಗಳು ಅನ್ವಯಿಸಲ್ಲ ಅಂತ ನಾವು ಒಪ್ಕೊಂಡ್ರೆ, ನಾಳೆ ಯಾರೋ ಒಬ್ಬ ವಂಚಕ ಬಂದು ನಾನು ಭಗವಂತನ ಪರಮ ಭಕ್ತ, ಹಾಗಾಗಿ ಸಮಾಜದ ಯಾವ ನಿಯಮಗಳೂ ನನಗೆ ಅನ್ವಯಿಸಲ್ಲ ಅಂತ ಘೋಷಣಿಸ್ಕೊಂಡ್ರೆ ಏನ್ ಮಾಡೋದು? ಹೌದು, ಇದು ಬಹಳ ಸಾಮಾನ್ಯವಾದ ಸಮಸ್ಯೆ. ತಾನು ಮಹಾನ್ ಭಕ್ತ ಅಂತ ಹೇಳ್ಕೊಂಡು ಸಮಾಜದ ಸ್ವಾಸ್ಥ್ಯ ಕೆಡುವ ಎಷ್ಟೋ ಜನರನ್ನ ನಾವು ನೋಡಿದೀವಿ. ಇಂತಹ ಉಲ್ಲಂಘನೆಗೆ ಶಾಸ್ತ್ರಗಳು ಅಷ್ಟು ಸುಲಭವಾಗಿ ವಿನಾಯಿತಿ ನೀಡಿಬಿಡುತ್ತಾ? ಅಹಂಕಾರ ಮತ್ತು ನಿಜವಾದ ಭಕ್ತಿಯನ್ನ ಪ್ರತ್ಯೇಕಿಸುವುದು ಹೇಗೆ? ಖಂಡಿತ, ಇದು ಅತ್ಯಂತ ತೀಕ್ಷ್ಣವಾದ ಪ್ರಶ್ನೆ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜನಸಾಮಾನ್ಯರು ಅತ್ಯಂತ ಹೆಚ್ಚು ಗೊಂದಲಕ್ಕೀಡಾಗುವ ವಿಷಯ ಕೂಡ ಹೌದು. ಅದಕ್ಕಾಗಿಯೇ ಮೂಲ ಗ್ರಂಥದಲ್ಲಿ ರಾಮನಾಥ ಭಟ್ಟರು ಈ ಗೊಂದಲಕ್ಕೆ ಅತ್ಯಂತ ಸ್ಪಷ್ಟವಾದ ವಿವರಣೆ ನೀಡಿದ್ದಾರೆ. ಆ ವಿವರಣೆ ಏನು? ಶಾಸ್ತ್ರಗಳು ಯಾರಿಗೂ ಸುಲಭವಾಗಿ ವಿನಾಯಿತಿಯನ್ನ ಕೊಡುವುದಿಲ್ಲ. ಇಲ್ಲಿ ನಾವು ಸಾಧಕ ಮತ್ತು ಸಿದ್ಧಪುರುಷ ಇವರಿಬ್ಬರ ನಡುವೆ ಇರುವ ಸ್ಪಷ್ಟವಾದ ಗೆರೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಸಾಧಕ ಮತ್ತು ಸಿದ್ಧಪುರುಷರ ನಡುವಿನ ಗೆರೆ, ಇದನ್ನ ದಯವಿಟ್ಟು ವಿಸ್ತಾರವಾಗಿ ವಿವರಿಸಿ. ಯಾಕಂದ್ರೆ ಇದು ನಮ್ಮ ಕೇಳುಗರಿಗೆ ಬಹಳ ಮುಖ್ಯವಾದ ವಿಷಯ. ಖಂಡಿತ. ಎಲ್ಲಿವರೆಗೆ ಒಬ್ಬ ವ್ಯಕ್ತಿಗೆ ತನ್ನ ದೇಹದ ಬಗ್ಗೆ ಪ್ರಜ್ಞೆ ಇರುತ್ತದೆಯೋ, ಅಂದ್ರೆ ತನಗೆ ಹಸಿವಾಗ್ತಿದೆ, ತನಗೆ ಒಳ್ಳೆಯ ಊಟ ಬೇಕು, ಸಮಾಜ ತನ್ನನ್ನ ಗುರುತಿಸಬೇಕು, ಇತರರು ತನಗೆ ನಮಸ್ಕರಿಸಬೇಕು ಅನ್ನೋ ಹಂಬಲ ಇರುತ್ತದೆಯೋ, ಅಲ್ಲಿಯವರೆಗೆ ಆತ ಎಷ್ಟೇ ದೊಡ್ಡ ಪೂಜೆ ಮಾಡ್ಲಿ, ಆತ ಕೇವಲ ಒಬ್ಬ ಸಾಧಕ ಅಲ್ವಾ? ಹೌದು, ಆತನಿಗೆ ಪ್ರಾಪಂಚಿಕ ಪ್ರಜ್ಞೆ ಮತ್ತು ಅಹಂಕಾರ ಇನ್ನೂ ಜೀವಂತವಾಗಿದೆ ಎಂದರ್ಥ. ಅಂದ್ರೆ ಆತನಲ್ಲಿ ಆ ನಾನು ಅನ್ನೋ ಭಾವನೆ ಇನ್ನೂ ಇದೆ. ನಿಖರವಾಗಿ. ಇಂತಹ ಸಾಧಕನಾದವನು ಶಾಸ್ತ್ರದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಆತನಿಗೆ ಯಾವುದೇ ವಿನಾಯಿತಿ ಇಲ್ಲ. ಇದಕ್ಕಾಗಿಯೇ ಭಗವದ್ಗೀತೆಯ 16-24ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ. ಆ ಶ್ಲೋಕದ ಸಾರಾಂಶ ಏನು? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅನ್ನೋ ಶ್ಲೋಕ ಅಲ್ವಾ? ಹೌದು. ಜೀವನದಲ್ಲಿ ಯಾವುದನ್ನ ಮಾಡಬೇಕು, ಯಾವುದನ್ನ ಬಿಡಬೇಕು ಅಂತ ನಿರ್ಧರಿಸಲು ಶಾಸ್ತ್ರವೇ ನಮಗೆ ಅಂತಿಮ ಅಳತೆಗೋಲು. ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಟ್ರಾಫಿಕ್ ಸಿಗ್ನಲ್ ನಿಯಮಗಳು ಎಷ್ಟು ಮುಖ್ಯವೋ, ಈ ಸಾಧಕನಿಗೆ ಶಾಸ್ತ್ರದ ಕಟ್ಟುಪಾಡುಗಳು ಅಷ್ಟೇ ಅವಶ್ಯಕ. ಹಾಗಾದ್ರೆ ಆ ಸಿದ್ಧಪುರುಷನ ಮಾನದಂಡ ಏನು? ಆತನಿಗೆ ಈ ನಿಯಮಗಳು ಯಾಕೆ ಅನ್ವಯಿಸಲ್ಲ? ಸಿದ್ಧಪುರುಷನು ನಿಯಮಗಳನ್ನ ಮುರಿಯೋದಿಲ್ಲ, ಬದಲಾಗಿ ಆತ ಆ ನಿಯಮಗಳ ಅಗತ್ಯತೆಯನ್ನೇ ದಾಟಿ ಹೋಗಿರುತ್ತಾನೆ. ಆ ಪರಮ ಭಕ್ತನು ತನ್ನನ್ನ ತಾನು ಸಂಪೂರ್ಣವಾಗಿ ಕಳೆದುಕೊಂಡ ಸ್ಥಿತಿಯಲ್ಲಿರುತ್ತಾನೆ. ಅಂದ್ರೆ ಆತನ ಮನಸ್ಸಿನಲ್ಲಿ ಸಮಾಜ ತನ್ನ ಬಗ್ಗೆ ಏನು ಯೋಚಿಸುತ್ತೆ ಅನ್ನೋ ಅಹಂಕಾರ ಲವಲೇಶವೂ ಇರೋದಿಲ್ಲ. ಹೌದು, ಆತ ಪ್ರಶಂಸೆಗೂ ಹಿಗ್ಗುದಿಲ್ಲ, ನಿಂದನೆಗೂ ಕುಗ್ಗುದಿಲ್ಲ. ಇದು ನಕಲಿ ಭಕ್ತರಿಗೆ ಸಾಧ್ಯವಿಲ್ಲದ ಮಾತು. ಇದನ್ನ ಅರ್ಥ ಮಾಡಿಕೊಳ್ಳಲು ಮನೆಯಲ್ಲಿರುವ ಒಂದು ಪುಟ್ಟ ಮಗುವನ್ನ ಗಮನಿಸಬಹುದು. ಮಗುವಿನ ಉದಾಹರಣೆ ಹೇಗದು? ಆ ಅಂಬೆಗಾಲಿಡುವ ಮಗು ತನಗೆ ಅರಿವಿಲ್ಲದೆ ಮನೆಯಲ್ಲಿದ್ದ ಯಾವುದೋ ಬೆಲೆಬಾಳುವ ಹೂದಾನಿಯನ್ನ ಕೆಡವಿ ಒಡೆದು ಹಾಕಿದ್ರೆ ತಂದೆ ತಾಯಿ ಆ ಮಗುವನ್ನ ದಂಡಿಸ್ತಾರಾ? ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಮಗುವಿಗೆ ಗೊತ್ತಿಲ್ಲ ಅಂತ ಕ್ಷಮಿಸ್ತಾರೆ. ಅದೇ ರೀತಿ
ಸಮಾಜವು ಆ ಮಗುವನ್ನ ಹೇಗೆ ಕರುಣೆಯಿಂದ ಕ್ಷಮಿಸುತ್ತದೆಯೋ ಹಾಗೆಯೇ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾದ ಅಹಂಕಾರ ಶೂನ್ಯನಾದ ಆ ಪರಮ ಭಕ್ತನನ್ನ ಶಾಸ್ತ್ರಗಳು ದಂಡಿಸುವುದಿಲ್ಲ. ಯಾಕಂದ್ರೆ ಆತನ ಯಾವುದೇ ಕೃತ್ಯದ ಹಿಂದೆ ಆತನ ಅಹಂಕಾರವಿಲ್ಲ, ಉದ್ದೇಶಪೂರ್ವಕವಾದ ದುರುದ್ದೇಶವಿಲ್ಲ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ಒಳನೋಟ. ಹೌದು, ಆತನ ನಡೆಯೇ ಒಂದು ಆದರ್ಶವಾಗಿರುತ್ತೆ. ಆತ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡ್ಲಿಲ್ಲ ಅಂತ ಶಾಸ್ತ್ರಗಳು ಆತನನ್ನ ಶಿಕ್ಷಿಸೋದಿಲ್ಲ. ಅದು ಆತನ ಭಕ್ತಿಯ ಪರಾಕಾಷ್ಠೆ. ಅಹಂಕಾರವಿದ್ದಲ್ಲಿ ನಿಯಮಗಳಿವೆ, ಅಹಂಕಾರ ಶೂನ್ಯವಾದಾಗ ನಿಯಮಗಳು ಕರಗಿ ಹೋಗ್ತವೆ. ಆದ್ರೆ ಇಲ್ಲಿ ಇನ್ನೊಂದು ಗೊಂದಲ ಶುರುವಾಗುತ್ತೆ. ಸಿದ್ಧಪುರುಷರಿಗೆ ಈ ಪ್ರಾಪಂಚಿಕ ನಿಯಮಗಳ ಹಂಗಿಲ್ಲ ಅಂದ್ಮೇಲೆ ಅವ್ರೀ ಸಮಾಜದಲ್ಲಿ ಹೇಗೆ ಬದುಕ್ತಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅವರು ಸಮಾಜದ ಮಧ್ಯೆ ಇರ್ತಾರಲ್ಲ, ಅವರು ಶಾಸ್ತ್ರದ ಆಚರಣೆಗಳನ್ನ ಬಹಿರಂಗವಾಗಿ ತಿರಸ್ಕರಿಸ್ತಾರ? ನನಗೆ ಇದೆಲ್ಲದರ ಅಗತ್ಯವಿಲ್ಲ ಅಂತ ಹೇಳಿ ಸುಮ್ನೆ ಕುಳಿತುಬಿಡ್ತಾರಾ? ಇಲ್ಲ, ಎಂದಿಗೂ ಇಲ್ಲ. ಮತ್ತು ಇದೇ ಈ ಇಡೀ ಜ್ಞಾನಯಾನದ ಅತ್ಯಂತ ಸುಂದರವಾದ ಭಾಗ. ಇದನ್ನ ಮೂಲ ಗ್ರಂಥದಲ್ಲಿ ಲೋಕಸಂಗ್ರಹ ಅನ್ನೋ ಪರಿಕಲ್ಪನೆ ಅಡಿಯಲ್ಲಿ ಬಹಳ ಸೊಗಸಾಗಿ ವಿವರಿಸಲಾಗಿದೆ. ಲೋಕಸಂಗ್ರಹ ಅಂದ್ರೆ ಏನು? ನಿಯಮಗಳನ್ನ ಮೀರಿದ ಪರಮ ಭಕ್ತರು ಎಂದಿಗೂ ಶಾಸ್ತ್ರಗಳನ್ನು ವಿರೋಧಿಸೋದಿಲ್ಲ. ನಿಜ ಹೇಳಬೇಕೆಂದ್ರೆ ಭಗವಂತನ ಅಂತಃಸತ್ವವನ್ನ ಅನುಭವಿಸಿದ ಆ ಮಹಾತ್ಮರು ಮಾತ್ರ ಶಾಸ್ತ್ರದ ನಿಜವಾದ ತಿರುಳನ್ನ ಜಗತ್ತಿಗೆ ಸರಿಯಾಗಿ ಅರ್ಥೈಸಬಲ್ಲರು. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ? ತಮಗೆ ಆ ನಿಯಮಗಳ ಯಾವುದೇ ಅಗತ್ಯವಿಲ್ಲದಿದ್ದರೂ ಕೇವಲ ಸಮಾಜದಲ್ಲಿರುವ ಇತರ ಸಾಮಾನ್ಯ ಸಾಧಕರಿಗೆ ದಾರಿದೀಪವಾಗಲು, ಅವರಿಗೆ ಆದರ್ಶಪ್ರಾಯರಾಗಲು ಆ ಸಿದ್ಧಪುರುಷರು ಸ್ವತಃ ತಮ್ಮನ್ನ ತಾವು ಕಠಿಣ ನಿಯಮಗಳಿಗೆ ಒಳಪಡಿಸಿಕೊಳ್ಳುತ್ತಾರೆ. ಆಹಾ, ನನಗಿದು ಸ್ಪಷ್ಟವಾಗಿ ಅರ್ಥವಾಗ್ತಿದೆ. ಈ ನಡವಳಿಕೆಯನ್ನ ನಾನು ಒಬ್ಬ ವಿಶ್ವಮಟ್ಟದ ಒಲಿಂಪಿಕ್ ಈಜುಗಾರನಿಗೆ ಹೋಲಿಸಲು ಇಷ್ಟಪಡ್ತೀನಿ. ಖಂಡಿತ, ಆ ಹೋಲಿಕೆಯನ್ನ ಸ್ವಲ್ಪ ಬಿಡಿಸಿ ಹೇಳಿ. ನೋಡಿ, ಒಬ್ಬ ಒಲಿಂಪಿಕ್ ಮಟ್ಟದ ಈಜುಗಾರನಿಗೆ ನೀರಿನಲ್ಲಿ ಈಜುವಾಗ ಉಸಿರಾಡುವ ಮೂಲ ನಿಯಮಗಳ ಬಗ್ಗೆ ಅಥವಾ ಕೈಕಾಲುಗಳನ್ನ ಹೇಗೆ ಚಲಿಸಬೇಕು ಅನ್ನೋ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಯೋಚಿಸುವ ಅಗತ್ಯವೇ ಇರೋದಿಲ್ಲ. ಹೌದು, ನೀರು ಮತ್ತು ಆತನ ದೇಹದ ನಡುವೆ ಒಂದು ಅವಿನಾಭಾವ ಸಂಬಂಧ ಏರ್ಪಟ್ಟಿರುತ್ತೆ. ಕರೆಕ್ಟ್. ಆದ್ರೆ ಅದೇ ಒಲಿಂಪಿಕ್ ಈಜುಗಾರ ಒಂದು ಸಣ್ಣ ಮಕ್ಕಳ ಗುಂಪಿಗೆ, ಅಂದ್ರೆ ಹೊಸದಾಗಿ ಈಜು ಕಲಿತಿರುವವರಿಗೆ ಪಾಠ ಮಾಡುವಾಗ ಏನ್ಮಾಡ್ತಾನೆ? ಆತ ನೇರವಾಗಿ ಆಳವಾದ ನೀರಿಗೆ ಹಾರಿ ಬಿರುಗಾಳಿಯಂತೆ ಬಟರ್ಫ್ಲೈ ಸ್ಟ್ರೋಕ್ ಮಾಡ್ತಾ ಈಜುದಿಲ್ಲ. ಖಂಡಿತ ಇಲ್ಲ. ಆ ಈಜುಗಾರ ನೀರಿನಲ್ಲಿ ಇಳಿದಾಗ ಆತನೇ ಸ್ವತಃ ನಿಧಾನವಾಗಿ ಆಳವಿಲ್ಲದ ನೀರಿನಲ್ಲಿ ಇಳಿಯುತ್ತಾನೆ. ಉಸಿರಾಟದ ಮೂಲ ನಿಯಮಗಳನ್ನ, ಕೈಗಳ ಚಲನೆಯನ್ನ ಅತ್ಯಂತ ಕಟ್ಟುನಿಟ್ಟಿನಾಗಿ ಆ ಮಕ್ಕಳಿಗೆ ಪಾಲಿಸಿ ತೋರಿಸ್ತಾನೆ. ಆತನಿಗೆ ಆ ನಿಯಮಗಳ ಅಗತ್ಯವಿಲ್ಲ, ಆದರೆ ತಾನು ನಿಯಮ ಮುರಿದರೆ ಆ ಮಕ್ಕಳು ಗೊಂದಲಕ್ಕೀಡಾಗ್ತಾರೆ ಅಂತ ಆತ ಶಿಸ್ತನ್ನ ಪಾಲಿಸ್ತಾನೆ. ಆ ಒಲಿಂಪಿಕ್ ಈಜುಗಾರನ ಹೋಲಿಕೆ ಈ ವಿಷಯದ ಒಳಾರ್ಥವನ್ನ ಸಂಪೂರ್ಣವಾಗಿ ತೆರೆದಿಡ್ತು. ಸಿದ್ಧಪುರುಷರ ನಡವಳಿಕೆಯೂ ಇದೇ ರೀತಿ ಇರುತ್ತೆ. ಅವರು ಶಾಸ್ತ್ರದ ನಿಯಮಗಳನ್ನ ಪಾಲಿಸುವುದು ತಮಗಾಗಿ ಅಲ್ಲ, ತಮ್ಮ ಉದ್ಧಾರಕ್ಕಾಗಿ ಅಲ್ಲ. ಬದಲಾಗಿ ಆ ನಿಯಮಗಳ ಮೂಲಕ ಸಾಗುತ್ತಿರುವ ಲಕ್ಷಾಂತರ ಸಾಧಕರಿಗೆ ಮಾರ್ಗದರ್ಶನ ನೀಡಲು ಅಲ್ವಾ? ಹೌದು. ಅವರು ಶಾಸ್ತ್ರಗಳನ್ನ ವಿರೋಧಿಸುವ ಬದಲು ತಮ್ಮ ಶುದ್ಧವಾದ ಆಚರಣೆಯ ಮೂಲಕ ಆ ಶಾಸ್ತ್ರಗಳ ಘನತೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಾರೆ. ಇದೆಲ್ಲವೂ ಭವಿಷ್ಯದ ಪೀಳಿಗೆಗೆ ದಾರಿದೀಪವಾಗಲಿ ಅನ್ನೋ ಮಹಾನ್ ಉದ್ದೇಶದಿಂದ. ಸರಿ, ನಾವು ಈ ಅದ್ಭುತವಾದ ಆಳವಾದ ವಿಶ್ಲೇಷಣೆಯ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ವೇದಮೂರ್ತಿ ರಾಮನಾಥ ಭಟ್ರ ಅನುಭವದ ಮೂಸೆಯಲ್ಲಿ ಅರಳಿಲ ಈ ಗ್ರಂಥಮಾಲೆಯ ಮಾಹಿತಿಯನ್ನ ಒಟ್ಟುಗೂಡಿಸಿ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಹೌದು, ಶಾಸ್ತ್ರದ ಕಠಿಣ ನಿಯಮಗಳು ಮತ್ತು ಅಪಾರವಾದ ಭಕ್ತಿ ಇವೆರಡೂ ಒಂದಕ್ಕೊಂದು ವಿರೋಧಿಗಳಲ್ಲ ಅನ್ನೋದು ಸ್ಪಷ್ಟವಾಗತ್ತೆ. ಖಂಡಿತ, ಅವು ಪರಸ್ಪರ ಶತ್ರುಗಳಲ್ಲ. ಬದಲಾಗಿ ನಿಯಮಗಳು ಎನ್ನುವವು ನಾವು ಭಕ್ತಿಯೆಂಬ ಅತ್ಯುನ್ನತ ಶಿಖರವನ್ನ ಏರಲು ಇರುವ ಅತ್ಯಂತ ಭದ್ರವಾದ ಮೆಟ್ಟಿಲುಗಳು. ಇದನ್ನ ಮತ್ತಷ್ಟು ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಆ ಭಕ್ತಿಯ ಶಿಖರವನ್ನ ಒಮ್ಮೆ ತಲುಪಿದ ಮೇಲೆ ಆ ಸಿದ್ಧಪುರುಷನಿಗೆ ಆ ಮೆಟ್ಲುಗಳ ಅಗತ್ಯ ಇರೋದಿಲ್ಲ ನಿಜ. ಆದ್ರೆ ಆತನ ಹಿಂದೆ ಇರುವ ಅಸಂಖ್ಯಾತ ಸಾಧಕರಿಗೆ ಆ ಮೆಟ್ಲುಗಳು ಬೇಕೇ ಬೇಕು. ಆದ್ದರಿಂದ ಆ ಮೆಟ್ಟಿಲುಗಳನ್ನ ಭದ್ರವಾಗಿ ಕಾಪಾಡುವ ಜವಾಬ್ದಾರಿ ಆ ಶಿಖರದಲ್ಲಿ ಕುಳಿತಿರುವ ಸಿದ್ಧಪುರುಷರದೇ ಆಗಿರುತ್ತೆ. ಹೌದು. ನಮ್ಮ ಆರಂಭದ ಉದಾಹರಣೆಗೆ ಮರಳೋದಾದ್ರೆ, ಆ ಹಗ್ಗಡ ಮೇಲೆ ನಡೆಯುವ ಪರಿಣತ ಕಲಾಕಾರ ಮುಕ್ತವಾಗಿ ನೃತ್ಯ ಮಾಡುವುದು ಆತ ನಿಯಮಗಳನ್ನ ಮೀರಿರೋದ್ರಿಂದಲ್ಲ. ಬದಲಾಗಿ ಆತ ಕಠಿಣ ನಿಯಮಗಳನ್ನ ಅರಗಿಸಿಕೊಂಡು ತನ್ನ ಉಸಿರಾಗಿಸಿಕೊಂಡಿರೋದ್ರಿಂದ. ಆ ಶಿಸ್ತಿನ ನಿಯಮಗಳೇ ಆತನಿಗೆ ಗಾಳಿಯಲ್ಲಿ ತೇಲುವ ಆತ್ಯಂತಿಕ ಸ್ವಾತಂತ್ರ್ಯವನ್ನು ಒದಗಿಸುವೆ. ಅಕ್ಷರಶಃ ಸತ್ಯ. ನಿಯಮಗಳು ನಮ್ಮನ್ನ ಬಂಧಿಸುವುದಿಲ್ಲ,
ಬದಲಾಗಿ ಹಂತಹಂತವಾಗಿ ನಮ್ಮನ್ನ ಮುಕ್ತಗೊಳಿಸುತ್ತವೆ ಎಂಬುದೇ ಈ ನವ ಪ್ರಮೇಯ ರತ್ನಮಾಲಾ ಮತ್ತು ನಾರದ ಭಕ್ತಿ ಸೂತ್ರದ ಒಳನೋಟಗಳ ಅಂತಿಮ ಸಂದೇಶ. ಭಕ್ತಿ ಮತ್ತು ಶಿಸ್ತು ಎನ್ನುವುದು ಹಕ್ಕಿಯ 2 ರೆಕ್ಕೆಗಳಿದ್ದಂತೆ. ಈ ಸುದೀರ್ಘವಾದ ಮತ್ತು ಅತ್ಯಂತ ಆಳವಾದ ವಿಚಾರ ಮಂಥನದ ನಂತರ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕವಾದ ವಿಚಾರವನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ದೈನಂದಿನ ಬದುಕಿನಲ್ಲಿ ಕಠಿಣ ನಿಯಮಗಳು ಯಾವಾಗಲೂ ನಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತವೆ ಅಂತ ನಾವು ಅಂದ್ಕೊಳ್ತೇವೆ. ಎಲ್ಲರಿಗೂ ನಿಯಮಗಳಿಲ್ಲದ ಮುಕ್ತ ಜೀವನ ಬೇಕು ಅನ್ನೋ ಹಂಬಲ ಇರುತ್ತೆ. ಆದರೆ ಇಂದಿನ ಈ ಚರ್ಚೆಯನ್ನು ನೋಡಿದಾಗ ನಮ್ಮನ್ನ ನಾವೇ ಕೇಳಿಕೊಳ್ಳಬೇಕಾದ ಒಂದು ಹೊಸ ಪ್ರಶ್ನೆ ಕಾಡುತ್ತೆ. ಬಹುಶಃ ಈ ಕಠಿಣವಾದ ನಿಯಮಗಳೇ, ಈ ಶಿಸ್ತಿನ ಚೌಕಟ್ಟುಗಳೇ ನಮ್ಮನ್ನ ಆತ್ಯಂತಿಕವಾದ ಮುಕ್ತಿ ಅಥವಾ ನಿಜವಾದ ಸ್ವಾತಂತ್ರ್ಯದ ಕಡೆಗೆ ಕೊಂಡೊಯ್ಯುವ ಏಕೈಕ ವಾಹನವೇ? ತುಂಬಾ ಆಳವಾದ ಪ್ರಶ್ನೆ ಇದು. ನಾವು ನಮ್ಮ ಆಚರಣೆಗಳನ್ನ ಕೇವಲ ಯಾಂತ್ರಿಕವಾಗಿ ಪಾಲಿಸ್ತಾ ಇದ್ದೀವಾ, ಅಥವಾ ಆ ನಿಯಮಗಳೇ ನಮ್ಮೊಳಗೆ ಭಕ್ತಿ ಎಂಬ ಮಹಾವೃಕ್ಷವನ್ನ ಪೋಷಿಸುವ ಗೊಬ್ಬರವಾಗ್ತಿದೆಯಾ? ನಾವು ನಿಯಮಗಳನ್ನ ಪ್ರೀತಿಸಲು ಕಲಿದಾಗ ಮಾತ್ರ ನಾವು ನಿಜವಾದ ಸ್ವಾತಂತ್ರ್ಯವನ್ನ ಅನುಭವಿಸಲು ಸಾಧ್ಯವೇ? ಈ ಕುತೂಹಲಕಾರಿ ಪ್ರಶ್ನೆಯನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಚಿಂತಿಸೋಣ. ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಕ್ಕಾಗಿ, ಈ ಅಧ್ಯಯನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.